ಹಾಯ್ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮಿಕ್ಸ್ ದಾಲ್ ಕಿಚಡಿ ಮಾಡೋಣ. ಇದು ಮಕ್ಳಿಗೂ ಮತ್ತು ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಬಿಸಿ ಇದ್ದಾಗ ತುಪ್ಪ ಮತ್ತು ಸ್ವಲ್ಪ ತಣ್ಣಗಾದರೆ ಮೊಸರು ಹಾಕ್ಕೊಂಡು ತಿನ್ಬೋದು. ಕಾಂಬಿನೇಷನ್ ಅಂತ ಸೂಪರ್ ಆಗಿರುತ್ತೆ. ನೀವು ಮೊಸರು ಬೇಕಿದ್ರೆ ಮೊಸರು, ಇಲ್ಲ ಅಂತ ತುಪ್ಪ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಮಿಕ್ಸ್ ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ 1 ಕಪ್ ಮಿಕ್ಸ್ ದಾಲ್ ತೊಗೊಂಡಿದೆ. 1 ಕಪ್ಪು. ಇದರಲ್ಲಿ ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ದಾಲ್ ಥರ ಇದೆ. ಮತ್ತು 2 ಕಪ್ಪು ಅಕ್ಕಿ ತೊಗೊಂಡಿದೆ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು 3 ರಿಂದ 4 ಅಥವಾ 2 ರಿಂದ 3 ವಿಜಿಲ್ ಕೂಗ್ಸೋಣ. ಇದು ಚೆನ್ನಾಗಿ ಮೆತ್ತಗೆ ಕುದ್ದಿರಬೇಕು, ಹಾಗಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈಗ ನೋಡಿ ಕುಕ್ಕರು ಇಟ್ಟಿದೆ. ಅಷ್ಟರೊಳಗಡೆ ನಾವಿಲ್ಲಿ ಬಾಣಲೆ ಇಟ್ಟು 2 ರಿಂದ 3 ಸ್ಪೂನ್ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಳ್ಳೋಣ. ಮತ್ತು ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. 2 ಮೆಣಸಿನ್ಕಾಯಿ ಸೀಳ್ಕೊಂಡಿರೋದು ಇದು, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಆಮೇಲೆ ಇಲ್ಲಿ ಈರುಳ್ಳಿ ತೊಗೊಳ್ಳೋಣ. ಇದು ಅಷ್ಟೇ, ಇದು ಈರುಳ್ಳಿ 1 ಕಪ್, ಇದೂ ಎಣ್ಣೆಲಿ ಫ್ರೈ ಆಗಲಿ ಚೆನ್ನಾಗಿ. ನೋಡಿ ಈಗ ಎಣ್ಣೆಲಿ ಫ್ರೈ ಆಗಿದ್ದಾಯಿತು. ಇವಾಗ 1 ಟೊಮಾಟೊ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು 2 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಖಾರ ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ 3 ರಿಂದ 4 ವಿಜಿಲ್ ಆಗಿದೆ. ಚೆನ್ನಾಗಿ ಮೆತ್ತಗಾಗಿದೆ. ಈ ಥರ ಮೆತ್ತಗಾದ್ರೇ ಅದು ದಾಲ್ ಥರ ಚೆನ್ನಾಗಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಕುದಿಸೋಣ. ಇದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಟು ಚೆನ್ನಾಗಿ, ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರು ಹಾಕಿ ಈ ಥರ ಅದಕ್ಕೆ ಕಲಿಸ್ಕೊಳ್ಳೋಣ. ಈಗ ಇದು ಆಗಿದೆ ನೋಡಿ. ಇದನ್ನು ಕುಕ್ಕರಲ್ಲಿ ಬಿಸಿ ಆಗಿರುತ್ತಲ್ಲ ರೈಸು, ಅದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ದಾಲ್ ರೈಸ್ ಎಲ್ಲ ಆಗಿರುತ್ತಲ್ಲ, ಈಗ ಈ ಒಗ್ಗರಣೆ ಹಾಕಿರೋದನ್ನೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 1-2 ಕುದಿ ಬಂದರೆ ಸಾಕಿದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಮಿಕ್ಸ್ ಆಗಿರೋದು ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಸ್ವಲ್ಪ ಈ ಉಗಿ ಕುದ್ರೆ ಸಾಕಿಲ್ಲ, ಸಣ್ಣದಾಗಿ ಕುದೀತಾ ಇದೆಯಲ್ಲ, ಅಷ್ಟು ಕುದ್ರೆ ಸಾಕದು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ನೋಡಿ ಮಿಕ್ಸ್ ದಾಲ್ ಕಿಚಡಿ ರೆಡಿ ಆಯಿತು. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.